ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಟನ್ ಸಾಂಬಾರು ಹಾಗೆ ಬ್ಲೆಡ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಇದನ್ನು ಫಸ್ಟು ನಾವು ರುಬ್ಕೋಬೇಕು. ಅದಾದ ನಂತರ ಮೆಣಸಿನ್ಕಾಯಿ, ಒಂದು 4ರಿಂದ 5 ಕರಿಮೆಣಸು, ಪುದೀನ ಮತ್ತು ಕೊತ್ತಂಬರಿ, ಈರುಳ್ಳಿ, ಅರಿಶಿನ ಪುಡಿ, ಸ್ವಲ್ಪ ಚಕ್ಕೆನ ಹಾಕ್ಕೊಂಡು ನಾನೊಂದು ಸ್ವಲ್ಪ ನೀರು ಹಾಕಿದ್ದೀನಿ. ಹಾಕ್ಕೊಂಡು ಫುಲ್ ನೀಟಾಗಿ ಅದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು. ರುಬ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಮೆಂತ್ಯ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಪ್ಷನಲ್ಲೂ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಅದಾದಮೇಲೆ ಮಟನ್ನ ತೊಳೆದಿರೋಂಥ ಮಟನ್ನು ಕೂಡ ನಾನು ಹಾಕೋತಾ ಇದ್ದೀನಿ ಇವಾಗಲೇ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಿಂಗೆ ನಾವು ಎಣ್ಣೆಲಿ ಫಸ್ಟು ಫ್ರೈ ಮಾಡೋದ್ರಿಂದ ಮಟನ್ನು ತುಂಬ ಚೆನ್ನಾಗಿ ಬೇಯುತ್ತೆ ಮತ್ತು ನೀರೆಲ್ಲೂ ಬಿಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಹಾಕೋಬೇಕು. ಅದು ಫ್ರೈ ಆದಮೇಲೆ ನಾವು ರುಬ್ಬಿಕೊಂಡಿರ್ತೀವಲ್ಲ ಈರುಳ್ಳಿ ಖಾರ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಟನ್ಗೆ ಆ ಮಸಾಲೆ ಎಲ್ಲ ನೀಟಾಗಿ ಇಟ್ಕೋಬೇಕು. ಆ ರೀತಿ ಒಂದು 10ರಿಂದ 15 ನಿಮಿಷ ನಾವು ಇದೇ ರೀತಿ ಬೇಯಿಸ್ಕೋಬೇಕು. ವಿಜಲ್ ಓಡಿಸ್ತಾನೆ, ಆವಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಅದೇ ನೀರು ಬಿಟ್ಕೊಳ್ಳುತ್ತೆ, ನಾವು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅದು ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಇನ್ನೊಂದು ಸೈಡ್ ಅದೇ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು ಕಡಲೆನ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇದನ್ನಂತೂ ಫುಲ್ ಸಣ್ಣಗೆ ರುಬ್ಕೋಬೇಕು, ನೀರು ಹಾಕ್ಕೊಂಡೇ ರುಬ್ಕೋಬೇಕು. ರುಬ್ಬಿದಾದಮೇಲೆ ನಾವು ರುಬ್ಬೋಷ್ಟೊತ್ತಿಗೆ ಅದು ಆ ಕಡೆ ಫುಲ್ ಡ್ರೈ ಆಗಿ ಮಟನ್ಗೆ ಮಸಾಲೆ ಎಲ್ಲ ಹಿಡ್ದಿರುತ್ತೆ. ಅದಾದಮೇಲೆ ನಾನು ಮಟನ್ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ನಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಮಟನ್ ಸಾಂಬಾರು ಪುಡಿ ಹಾಕಿ, ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಮಗೆ ನೀರು ಮತ್ತು ಎಷ್ಟು ಹಾಕೋಬೇಕು ಅಂತ ನಾವು ರುಬ್ಕೊಂಡಿರ್ತೀವಲ್ಲ ಕಾಯಿ ಕಡಲೆ, ಅದು ಹಾಕೋದ್ಮೇಲೆ ಗೊತ್ತಾಗುತ್ತೆ. ಇವಾಗ ಕಾಯಿ ಕಡಲೆ ಹಾಕೋದ್ಮೇಲೆ ಗಟ್ಟಿ ಬರುತ್ತೆ. ಎಷ್ಟು ಗಟ್ಟಿ ಬೇಕೋ ಅಷ್ಟು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದ್ದರೆ ಕಸ್ತೂರಿ ಮೆತ್ತಿನೂ ಹಾಕಿ ತುಂಬಾ ರುಚಿಯಾಗಿರುತ್ತೆ. ನಮಗೆ ಸ್ವಲ್ಪ ಗಟ್ಟಿನೇ ಇರಬೇಕು. ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ನಾನು 2 ವಿಜಲ್ ಓಡಿಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂದಿತ್ತು ಮಟನ್ ಸಾಂಬಾರು ಅಂತೂ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹೀಗೇ ಮಂಡ್ಯ ಕಡೆ ಎಲ್ಲ ಮಟನ್ ಸಾಂಬಾರನ್ನ ಮಾಡೋದು, ಮುದ್ದೆ ಜೊತೆ ತಿಂತಿದ್ರಂತೂ ಸಖತ್ತಾಗಿರುತ್ತೆ. ನಮಗಂತೂ ನಾನ್ ವೆಜ್ ಇರಲಿ ಇಲ್ದೋಗಲಿ ಮುದ್ದೆ ಅಂತೂ ನಾವು ಯಾವಾಗಲೂ ಮಾಡ್ತಾನೆ ಇರ್ತೀವಿ. ಅದಾದ ನಂತರ ನಾನು ಮೇಕೆ ಬ್ಲಡ್ನ ತೊಗೊಂಡೆ. ಇದನ್ನು ತುಂಬ ಜನ ತುಂಬ ಥರ ತಿಂತಾರೆ, ಕೆಲವ್ರು ಜನ ತಿನ್ನಲ್ಲ. ತಿನ್ನೋರು ನೋಡಿ, ತಿನ್ನದೇ ಇರೋರು ಬೇಡ. ತಿನ್ನೋರು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಪಾತ್ರೆಗೆ ನೀರು ಬಿಸಿ ಆದಮೇಲೆ ಬ್ಲಡ್ನ ಹಾಕಿ ನಾವು ಚೆನ್ನಾಗಿ ಬೇಯಿಸ್ಕೊಂಡು ನೀರು ಸಪ್ರೇಟ್ ಮಾಡಿಕೊಂಡು ಬ್ಲಡ್ನ ಸಪ್ರೇಟ್ ಮಾಡಿ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಸ್ವಲ್ಪ ತಣ್ಣಗಾಗಲಿ, ಕೈ ಸುಡುತ್ತೆ. ಕಟ್ ಮಾಡಿ ಕೂಡ ಮಾಡಬಹುದು, ಕಟ್ ಮಾಡೋದ್ರೂ ಚೆನ್ನಾಗಿರುತ್ತೆ. ನಾನು ಸ್ಮ್ಯಾಶ್ ಮಾಡಿ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ರೀತಿ, ಇದನ್ನು ತುಂಬ ಜನ ತುಂಬ ರೀತಿ ಮಾಡ್ತಾರೆ. ನಮ್ಮೂರ ಸೈಡಂತೂ ಎಲ್ಲರೂ ಮಾಡೇ ಮಾಡ್ತಾರೆ. ಒಂದು ಪ್ಯಾನ್ಗೆ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟು ಕರಿಬೇವಿನ ಸೊಪ್ಪು, 2 ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊತಿದ್ದೀನಿ. ಜಾಸ್ತಿ ಈರುಳ್ಳಿ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಿಮೆ ಹಾಕ್ಬಿಟ್ಟಿದ್ದೆ. ಚೆನ್ನಾಗಿ ಅದು ಈರುಳ್ಳಿ ಎಲ್ಲ ಬಾಡಿದ್ಮೇಲೆ ಮೊಟ್ಟೆನ ಒಡೆದಾಕೋತಾ ಇದ್ದೀನಿ. ಮೊಟ್ಟೆ ನಾವು ಹಾಕಿದಷ್ಟು ತುಂಬ ಚೆನ್ನಾಗಿರುತ್ತೆ. ಮೊಟ್ಟೆನೂ ಚೆನ್ನಾಗಿ ಅದು ಬುರ್ಜಿ ರೀತಿ ಫುಲ್ಲು ಫ್ರೈ ಆಗಬೇಕು. ಫ್ರೈ ಆದಮೇಲೆ ಮೊಟ್ಟೆಗೆ ನಾನು ಸ್ವಲ್ಪ ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರು ಹಾಗೆ ಚಿಕನ್ ಮಸಾಲ, ಸ್ವಲ್ಪ ಧನಿಯಾ ಪುಡಿ, ಇದ್ದರೆ ಪೆಪ್ಪರ್ ಕೂಡ ಹಾಕ್ಕೊಳ್ಳಿ. ಪೆಪ್ಪರ್ ಹಾಕಿದ್ರೂ ತುಂಬ ರುಚಿಯಾಗಿರುತ್ತೆ. ಅದಾದಮೇಲೆ ಸ್ಮ್ಯಾಶ್ ಮಾಡಿರೋ ಅಂಥ ಬ್ಲೆಡ್ನ ಹಾಕಿ ನಾನು ಮತ್ತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿನೂ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂದಿತ್ತು ಟೇಸ್ಟ್ ಅಂತ ಟ್ರೈ ಮಾಡಿ. ಬ್ಲೆಡ್ಡು ನಿಜವಾಗ್ಲೂ ಹಾರ್ಟ್ಗೆ ಒಳ್ಳೆಯದು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.